ಹಾಯ್ ಫ್ರೆಂಡ್ಸ್, ನೇತ್ರಾ ಸತೀಶ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ವೆಲ್ಕಮ್. ಹಾಗೆ ಇವತ್ತು ನಾವು ಹೋಗ್ತಾ ಇದ್ದೀವಿ ಧರ್ಮಸ್ಥಳಕ್ಕೆ. ನಾನು ನಮ್ಮ ಯಜಮಾನ್ರು ಹೋಗ್ಬೇಕು ಅಂದ್ಕೊಂಡ್ವಿ. ಹಾಗೆ ಬಸ್ ತೊಗೊಂಡು 5:30ಗೆ ನಾವು ಬಸ್ ಸ್ಟಾಪಲ್ಲಿ ಇದ್ವಿ. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ನಾವು ಅಲ್ಲಿ ಬಸ್ ತೊಗೊಂಡಿದ್ದು. ಹಾಗೆ ನಾವು ಬಸ್ ತೊಗೊಂಡು ಹೋದ್ವಿ. ಫುಲ್ ಸೀಟ್ ಎಲ್ಲ ಚೆನ್ನಾಗೇ ಸಿಕ್ತು, ಪರವಾಗಿಲ್ಲ. ಬಟ್ ಏನಂದರೆ ಫುಲ್ ರಶ್ ಇತ್ತು, ಯಾಕಂದರೆ ಹಾಲಿಡೇಸ್ ಎಲ್ಲ ಬಂದಿತ್ತಲ್ವ, ಗೌರ್ಮೆಂಟ್ ಹಾಲಿಡೇಸು 4 ಡೇಸ್. ಹಾಗಾಗಿ ತುಂಬ ಕ್ರೌಡ್ ಇತ್ತು. ಹಾಗೆ ನಾವು ಸೀಟ್ ತೊಗೊಂಡು ಕೂತ್ಕೊಂಡು ಹೋದ್ವಿ. ಹಾಗೆ ಹೋಗ್ತಾ ಹೋಗ್ತಾ ಹಾಗೆ ಒಂದು ಚಿಕ್ಕ ಚಿಕ್ಕ ವಿಡಿಯೋ ಕೂಡ ನಿಮಗೆ ತೋರಿಸ್ಬೇಕು ಅಂತ ಮಾಡಿದ್ವಿ. ನೋಡಿ, ಇದು ಫಸ್ಟ್ ಟೋಲು. ಬರ್ತಾ ಬರ್ತಾ ಹಾಗೆ ಹೋಗ್ತಾ ಇರಬೇಕಾದ್ರೆ ಟೀಗೆ ನಿಲ್ಲಿಸಿದ್ರು. ಟೀಗೆ ನಿಲ್ಸಾದ್ಮೇಲೆ ನಮಗೂ ನೋಡಿ ಬಸ್ಸಲ್ಲೇ ಹೋಗ್ಬೇಕಾದ್ರೆ ಎಲ್ಲ ಫ್ರೆಂಡ್ಸ್ ಆಗಿದ್ರು ಸ್ವಲ್ಪ ಜನ. ನೋಡಿ, ಇವಾಗ ನಾವು ಟೀಗೆ ನಿಲ್ಲಿಸ್ತಾ ಇದ್ದಾರೆ. ನೋಡಿ, ಇವರೆಲ್ಲ ನಮಗೂ ಬಸ್ಸಲ್ಲಿ ಫ್ರೆಂಡ್ಸ್ ಆದಂಥವ್ರು. ಅವ್ರ ಜೊತೆನೂ ಕೂಡ ವಿಡಿಯೋ ತೊಗೊಂಡ್ವಿ. ಹಾಗೆ ಬಂದುಬಿಟ್ಟು ಟೀ ಕುಡಿದು ಇಲ್ಲಿಂದ ನಾವು ನೆಕ್ಸ್ಟು ಬಸ್ ತೊಗೊಂಡು ಹೋಗ್ತಾ ಇದ್ವಿ. ನೆಕ್ಸ್ಟು ಬರ್ತಾ ಇದ್ದ ನೋಡಿ, ಇವರು ಕೂಡ ನಮ್ಗೆ ಗೊತ್ತಾಗಿರೋರೆ. ಅವರು ಕೂಡ ಒಳ್ಳೆ ಫ್ರೆಂಡ್ ಆದರು. ಹಾಗೆ ಹೋಗ್ತಾ ಹೋಗ್ತಾ ನಮಗೆ ಹಾಸನ್ಗೆ ಬಂದ್ವಿ ನಾವು. ಹಾಸನಾಂಬೆ ದರ್ಶನ ಕೂಡ ಅಲ್ಲಿಂದನೇ ಫುಲ್ಲು ಡೆಕೋರೇಷನ್ ಮಾಡಿದ್ರು. ನೋಡಿ, ಇಲ್ಲಿಂದ ಹಾಸನಾಂಬೆ ಎಲ್ಲಾನು ರೋಡೆಲ್ಲ ತುಂಬ ಅಲಂಕಾರ ಮಾಡಿ ಲೈಟಿಂಗಲ್ಲೆಲ್ಲ ಇದು ಮಾಡಿದ್ರು. ನಾವು ಬಸ್ಸಲ್ಲಿ ಹೋಗ್ಬೇಕು. ಹಾಗೆ ಅದು ಕೂಡ ವಿಡಿಯೋ ತೊಗೊಂಡ್ವಿ. ಎಂಟ್ರೆನ್ಸ್ ಕೂಡ ನೀವು ನೋಡ್ಬೋದು, ಕಾಣುತ್ತೆ. ಇಲ್ಲೆಲ್ಲ ಫುಲ್ ಪಾರ್ಕಿಂಗು ಎಲ್ಲ ತುಂಬಾ ರಶ್ಶು. ಏನು ಜನ ಬಂದಿರೋ ಜನ ಎಲ್ಲ ಫುಲ್ ಬಸ್ ತುಂಬ ಹಾಸನಾಂಬೆ ನೋಡೋದಕ್ಕೆ ಅಂತಲೇ ಹೋದರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾವು ಹೋಗಿದ್ದೀವಿ ಸಕಲೇಶ್ಪುರದಲ್ಲಿ. ಇವಾಗ ನೈಟ್ ಬಂದುಬಿಟ್ಟು ಟೈಮು ಒಂದು 12 ಗಂಟೆ ಆಗಿದೆ. ನೋಡಿ, ಇವಾಗ ಇಲ್ಲಿ ಬಂದಿದ್ದೀವಿ. ಇವಾಗ ಲಾಸ್ಟ್ ಸ್ಟಾಪ್, ನೆಕ್ಸ್ಟು ಧರ್ಮಸ್ಥಳ. ಮುಂದೆ ವಿಡಿಯೋಲಿ ಕಂಟಿನ್ಯೂ ಮಾಡ್ತೀವಿ. ನೋಡಿ, ಹಂಗೂ ಹಿಂಗೂ ಇವಾಗ ನಾವು ಧರ್ಮಸ್ಥಳ ಬಂದು ಸೇರಿಕೊಂಡ್ವಿ. ಇವಾಗ ಬಂದುಬಿಟ್ಟು ನೈಟ್ ಒಂದು 2:30 ಟೈಮ್ ಆಗಿದೆ. ತುಂಬ ಮಂಜಾಗಿದೆ, ನೋಡ್ಬೋದು ನೀವು. ಫುಲ್ಲು ಮಂಜಿದೆ, ದಾರಿನೇ ಕಾಣಲ್ಲ, ಆ ಥರ ಇತ್ತು. ಬಟ್ ತುಂಬಾ ಚೆನ್ನಾಗಿತ್ತು. ನಾವು ಅಲ್ಲೆಲ್ಲ ಕೇಳಿದ್ಮೇಲೆ ಹೇಳಿದ್ರು, ನಾವು ನದಿ ಓಪನ್ ಆಗಿರುತ್ತೆ 24 hours ಅಂತ. ಹಾಗೆ ಆಮೇಲೆ ನಾವು ನೋಡಿ ಎಲ್ಲರೂ ನಮ್ಮ ಜೊತೆಲಿ ಬಸ್ಸಲ್ಲಿ ಬಂದವರು ಇವರೆಲ್ಲರೂ ನಾವು ಇವಾಗ ನದಿಗೆ ಹೋಗಬೇಕು ಅಂದ್ಬಿಟ್ಟು ಆಟೋನ ಮಾತಾಡ್ತಾ ಇದ್ದೀವಿ. ಒಬ್ರಿಗೆ 20 ರೂಪಾಯಿ ಅಂತ ಹೇಳಿದ್ರು ನದಿಗೆ ಹೋಗೋದಕ್ಕೆ. ಹಾಗೆ ನಾವೆಲ್ಲರೂ ಅದೇ ಆಟೋಲಿ ಹತ್ಕೊಂಡು ನದಿಗೆ ಹೋದ್ವಿ. ನದಿಗೆ ಹೋಗಿ ಅಲ್ಲೇ ನೋಡಿ, ಇದೆಲ್ಲ ನದಿ ಇರೋಂಥ ಜಾಗ. ಅಲ್ಲೆಲ್ಲರೂ ನೋಡಿ, ಇವರೆಲ್ಲರೂ ನಾವೆಲ್ಲ ಒಂದೇ ಆಟೋ ಮಾಡ್ಕೊಂಡು ಬಂದ್ವಿ. ಎಲ್ಲರೂ ಸ್ನಾನಕ್ಕೆ ಹೋಗ್ತಾ ಇದ್ದೀವಿ. ಏನಂದರೆ ಫುಲ್ ಕತ್ಲೆ ಇದೆ. ಸ್ವಲ್ಪ 2:30 ಟೈಮ್ ಅಲ್ವಾ, ಏನು ನಿಮ್ಗೆ ಅಷ್ಟೊಂದು ಕಾಣಿಸ್ತಾ ಇಲ್ಲ. ಯಾಕಂದರೆ ನಮಗೆ ರಶ್ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ಬೇಗನೆ ಬಂದ್ವಿ. ನೋಡಿ, ಸ್ನಾನ ಎಲ್ಲ ಮುಗಿಸಿ ಎಷ್ಟು ಜನ ಹೋಗ್ತಾ ಇದ್ದಾರೆ ಇದ್ರ ಹತ್ರ. ನೋಡಿ, ತುಂಬಾ ತಣ್ಣಗಿತ್ತು. ನಾವೆಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ನೇತ್ರಾವತಿ ನದಿಯಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಯಜಮಾನ್ರು ತಿರ್ಗಾ ದರ್ಶನಕ್ಕೆ ಹೋಗೋಣ ಅಂತ ಬರ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಏನಂದರೆ ತುಂಬ ಕೂಲಾಗಿತ್ತು ಜಾಗ, ಚೆನ್ನಾಗಿ ಕೂಡ ಇತ್ತು. ನೋಡಿ, ಇದೆಲ್ಲ ಎಂಟ್ರಲ್ಲಿ ನಾವು ಬಂದುಬಿಟ್ಟು ಲಗೇಜ್ ಎಲ್ಲ ಇಟ್ಟು ಇಲ್ಲಿ ಬಂದ್ವಿ. ನೋಡಿ, ಆಲ್ರೆಡಿ ಎಲ್ಲರೂ ನಾವು ಕ್ಯೂವಲ್ಲಿ ಬಂದಿದ್ದೀವಿ. ಏನಂದರೆ ಜನ ತುಂಬಾ ರಶ್ ಇತ್ತು. ಯಾಕಂದರೆ 4 ಡೇಸ್ ಹಾಲಿಡೇಸ್ ಅಂತ ಹೇಳೋದ್ರಿಂದ ಎಲ್ಲರೂ ತುಂಬ ಚೆನ್ನಾಗಿ ಜನ ಜಾಸ್ತಿನೇ ಇದ್ದರು. ನೋಡಿ, ಎಲ್ಲ ಲೈನಲ್ಲಿ ನಾವು ಕೂಡ ಅಲ್ಲಿವರೆಗೂ ಬಂದ್ವಿ. ಏನಂದರೆ ಅರ್ಧಕ್ಕೆ ನಾವು ವೀಡಿಯೋನ ಮಾಡೋಕ್ಕಾಗೋದು, ಒಳಗಡೆ ಏನೂ ಅಲೌಡ್ ಇಲ್ಲ. ಹಾಗಾಗಿ ಮುಂದೆ ವಿಡಿಯೋಲಿ ನಾವು ಕಂಟಿನ್ಯೂ ಮಾಡ್ತೀವಿ. ಇದು ನೋಡಿ, ಹೊಸದಾಗಿ ಏನೋ ಓಪನ್ ಮಾಡಿದ್ದಾರೆ ದೇವಸ್ಥಾನ ಥರ. ನೋಡಿ, ಇನ್ನೊಂದು ಸ್ವಲ್ಪ ದೂರದಲ್ಲೇ ಇದ್ದೀವಿ. ದೇವ್ರ ದರ್ಶನ ನಾವು ಮಾಡ್ಕೊಂಡು ಬರ್ಬೋದು. ನೋಡಿ, ಹೆಂಗೋ ಹೆಂಗೋ ಚೆನ್ನಾಗಾಯಿತು ದರ್ಶನ, ತುಂಬಾ ಚೆನ್ನಾಗಾಯಿತು. ನಾವು ಸುಮಾರು ದಿನ ಆಗಿತ್ತು ಬಂದು. ಬಟ್ ಮಳೆ ಅದು ಇದು ಅಂತ ನಾವು ಬಂದಿರಲಿಲ್ಲ. ಬಟ್ ಇವಾಗೆಲ್ಲ ತುಂಬಾ ಚೆನ್ನಾಗಿದೆ, ಆ ಥರ ಮಳೆ ವಾತಾವರಣ ಏನಿಲ್ಲ. ನೋಡಿ, ತುಂಬ ಚೆನ್ನಾಗಿತ್ತು. ನಮ್ಮ ಯಜಮಾನ್ರಿಗೆ ಖುಷಿ ಆಯಿತು. ಅವ್ರಿಗೂ ತುಂಬ ದಿನದಿಂದ ಬರಬೇಕು ಅಂತ ಇತ್ತು. ನೋಡಿ, ಎಲ್ಲ ದರ್ಶನ ಮಾಡಿಕೊಂಡು ನಾವು ಫೋಟೋ ಎಲ್ಲ ತೊಗೊಂಡ್ವಿ. ತುಂಬ ಕ್ರೌಡ್ ಆಗಿದೆ, ನೋಡ್ಬೋದು ನೀವು ಕೂಡ. ಬಟ್ ತುಂಬಾ ಚೆನ್ನಾಗಿತ್ತು. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ನಾವು ತುಂಬ ದಿನ ಆಗಿತ್ತು ಹೋಗಿ. ಹಾಗೆ ಇಲ್ಲೆಲ್ಲ ನೋಡಿಕೊಂಡು ನಾವು ಬರ್ತಾ ಇರಬೇಕಾದ್ರೆ ನೋಡಿ ಎಷ್ಟು ಜನ ಇದ್ದಾರೆ ನೋಡ್ಬೋದು ನೀವು ಕ್ಯೂವಲ್ಲಿ. ಬಟ್ ಏನಂದರೆ ಸುಮಾರು ಜನ ವಯಸ್ಸಾದವರಿಂದ ಚಿಕ್ಕ ಮಕ್ಕಳು ಎಲ್ಲ ಹೇಳೋದೇ ಬೇಡ, ಅಷ್ಟು ಜನನೇ ಇದ್ದರು ಅಂತ ಹೇಳ್ಬೋದು. ನಾವು ಇಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಬಾಹುಬಲಿ ಇದಿದೆಯಲ್ಲ, ನಾವೇನಂತೀವಿ ಗೊಮ್ಮಟೇಶ್ವರ ಅಂತ ಹೇಳ್ತೀವಿ, ಅಲ್ಲಿ ಹೋಗ್ಬೇಕು. ನೋಡಿ, ಇದೆಲ್ಲ ಲಗೇಜ್ ಇಡುವಂಥ ಜಾಗ. ಇವಾಗ ಚಪ್ಪಲಿ ತೊಗೊಳಕ್ಕೆ ಅಂತ ಬರ್ತಾ ಇದ್ದೀವಿ. ಚಪ್ಪಲಿಗೂ ಬೇರೆ ಒಂದು ಕ್ಯೂ ಇರುತ್ತೆ, ಅಲ್ಲೇ ನಾವು ಇಟ್ಕೊಟ್ಟು ಟೋಕನ್ ಅಣ್ಣಪ್ಪ ದೇವರು ಅಂದ್ಬಿಟ್ಟು ಬೆಟ್ಟದ ಮೇಲಿದೆ.
ಅಲ್ಲಿ ಲೇಡೀಸ್ ಯಾರಿಗೂ ಅಲೌಡ್ ಇಲ್ಲ. ಇಲ್ಲಿ ಏನಿದ್ರು ಕೆಳಗಡೆ ಪಾದರಕ್ಷೆ ಥರ ಮಾಡಿಟ್ಟಿದ್ದಾರೆ, ಅದನ್ನ ನಾವು ಮಾತ್ರ ಹೋಗಿ ಪ್ರೇಯರ್ ಮಾಡಿಕೊಂಡು ಬರೋವಂಥದ್ದು. ನೋಡಿ ಇದು ಮೇಲ್ಗಡೆ ಬರೀ ಜೆಂಟ್ಸ್ ಮಾತ್ರ ಹೋಗುವಂಥದ್ದು, ಲೇಡೀಸ್ ಅಲೌಡ್ ಇಲ್ಲ. ಹಾಗಾಗಿ ಅದು ನೋಡ್ಕೊಂಡ್ವಿ. ಈ ಕಡೆ ಬಂದೆ ಇನ್ನೂ ಸ್ವಲ್ಪ ಮುಂದಕ್ಕೆ ಬಂದರೆ ಇದು ಗೊಮ್ಮಟೇಶ್ವರ ಅಂತ ನಾವು ಕರಿತೀವಿ, ಕೆಲವರು ಬಾಹುಬಲಿ ಅಂತ ಕರೀತಾರೆ. ಇದೇ ಥರ ಮೆಟ್ಲು ಹತ್ಕೊಂಡು ನಾನು ನನ್ನ ಯಜಮಾನ್ರು ಮೇಲೆ ಹೋಗ್ತಾ ಇದ್ದೀವಿ ನೋಡೋಕ್ಕೆ ಅಂತ. ಹಾಗೆ ವಿಡಿಯೋ ಕೂಡ ನಿಮಗೂ ಕೂಡ ತೋರಿಸ್ಬೇಕು ಅಂತ ಅಂದ್ಕೊಂಡ್ವಿ. ನೋಡಿ ನಮ್ಮ ಯಜಮಾನ್ಗೆ ತುಂಬ ಖುಷಿಯಾಗುತ್ತಿದೆ, ಹೋಗಿ ವಿಡಿಯೋ ಎಲ್ಲ ಚೆನ್ನಾಗಿ ತೊಗೊಂಬರ್ಬೇಕು ಅಂತಲೇ ಅಂದ್ಕೊಂಡ್ವಿ. ನೋಡಿ ಹೋಗ್ತಾ ಹೋಗ್ತಾ ಎಷ್ಟು ಗ್ರೀನರಿ ಆಗಿದೆ. ನಾವು ಬೆಳಗ್ಗೆ ಇದು ಮ್ಯಾಕ್ಸಿಮಮ್ ಒಂದು 8 ಗಂಟೆ ಟೈಮಿಂಗ್ಸ್ ಇರುತ್ತೆ, 7:30ಗೆಲ್ಲ ನಮ್ಮ ದರ್ಶನ ಆಗೋಯಿತು. ನೋಡಿ ಬರ್ತಾ ಬರ್ತಾ ಮೇಲೆ ಬರ್ತಾ ಇದ್ದೀವಿ. ಎಷ್ಟು ಜನ ಇದ್ದಾರೆ ನೋಡಿ. ಇಲ್ಲಾದರೂ ಸ್ವಲ್ಪ ಕಮ್ಮಿನೇ ಹೇಳಬೇಕು ಅಂದರೆ, ಇನ್ನು ಎಲ್ಲ ದರ್ಶನ ಮುಗಿಸ್ಕೊಂಡು ಬರೋರು ಸುಮಾರು ಜನ ಇದ್ದಾರೆ. ಯಾಕಂದರೆ ಲೇಟ್ ದರ್ಶನ ಆಗಿರೋದೆಲ್ಲ ಇರುತ್ತಲ್ವ, ಕ್ಯೂವಲ್ಲಿರೋದೆಲ್ಲ. ಹಾಗಾಗಿ ಸ್ವಲ್ಪ ಬೆಳಗ್ಗೆ ಆಗಿರೋದ್ರಿಂದ ಕಮ್ಮಿ ಇದೆ ಜನ. ನೋಡ್ಬೋದು, ಇದು ಬಂದ್ಬಿಟ್ಟು ಗೊಮ್ಮಟೇಶ್ವರ 40 ಅಡಿ ಇದರಲ್ಲಿ ಮಾಡಿರೋವಂಥದ್ದು, ಆ ಕಾಲದಲ್ಲೇ ಮಾಡಿರೋವಂಥದ್ದು. ಯಾವುದೇ ಒಂದು ಸಹಾಯ ಇಲ್ದಲೆ ಬಂಡಿಯಲ್ಲಿ ಎಷ್ಟು ಜನನ ಕಟ್ಟಿ ಇದು ಮಾಡಿದಾರೋ. ಇವಾಗೆಲ್ಲ ಒಂದು ಫೆಸಿಲಿಟಿ ಇದೆ, ಆವಾಗಿನ ಇದರಲ್ಲಿ ಅಷ್ಟೊಂದು ಫೆಸಿಲಿಟಿ ಇದ್ದಿಲ್ಲ ಅಲ್ವಾ. ಅದು ತುಂಬ ಚೆನ್ನಾಗಿ ನಿಲ್ಲಿಸಿದ್ದಾರೆ. ನಾವು ಕೂಡ ಇಲ್ಲೇ ನೋಡಿ ಪುರೋಹಿತರು ಬಂದ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಹಾಗೆ ನಾವು ಕೂಡ ಪ್ರೇಯರ್ ಮಾಡಿಕೊಂಡು ಫೋಟೋ ಎಲ್ಲ ತೆಗೆದುಕೊಂಡು ನೋಡಿ ನಮ್ಮ ಯಜಮಾನ್ ಅಲ್ಲೇ ನಿಂತ್ಕೋ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರು, ಹಾಗೆ ವಿಡಿಯೋ ಮಾಡ್ತಾ ಇದ್ದಾರೆ. ಹಾಗೆ ವಿಡಿಯೋ ತಗೊಂಡು ಮುಂದಕ್ಕೆ ಬಂದ್ವಿ. ಅದೆಲ್ಲ ಒಂದು ಬಾರ್ಡ್ರ್ ಇದೆ, ಅಲ್ಲಿಂದ ಒಳಗಡೆ ನಾವು ಹೋಗಂಗಿಲ್ಲ, ಪೂಜಾರಿ ಮಾತ್ರನೇ ಹೋಗೋಕ್ಕೆ ಸಾಧ್ಯ ಆ ಕಡೆ ಎಲ್ಲ. ನೋಡಿ ಎಲ್ಲ ತೊಗೊಂಡು ಬಂದ್ವಿ. ನೋಡಿ ಎಲ್ಲ ಆಯಿತು. ಇವಾಗ ನಾವು ಬಸ್ ತೊಗೊಂಡ್ವಿ. ಹಳೆ ಬಸ್ ಸ್ಟ್ಯಾಂಡ್ ಒಂದಿದೆ, ಒಂದು ಹೊಸ ಬಸ್ ಸ್ಟ್ಯಾಂಡ್ ಒಂದಿದೆ. ನಾವು ಹೋಗ್ಬಿಟ್ಟು ಹೊಸ ಬಸ್ ಸ್ಟ್ಯಾಂಡ್ ಹೋದರೆ ನಮಗೆ ಸೀಟ್ ಎಲ್ಲ ಕಂಫರ್ಟಬಲ್ ಆಗಿ ಸಿಗುತ್ತೆ ಅಂದ್ಬಿಟ್ಟು ಹೊಸ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ತೊಗೊಂಡ್ವಿ. ಹಾಗೆ ನಾವು ಹೇಳಬೇಕು ಅಂದರೆ ಈ ಸತಿ ನಾವು ನೋಡಿದಂಥ ಒಂದು ಘಾಟ್ ಸೆಕ್ಷನ್ ಆ ಥರ ಡೇಂಜರು ಅಂತ ಏನು ಅನಿಸೋದೇ ಇಲ್ಲ. ಯಾಕಂದರೆ ನಾವೆಲ್ಲ ಆವಾಗ ನೋಡಿರೋದಂತ ಮೇಲಿಂದ ನೋಡಿದ್ರೆ, ಪಕ್ಕದಲ್ಲೆಲ್ಲ ನೋಡಿದ್ರೆ ಅಷ್ಟು ಆಳವಾಗಿ ಇರ್ತಾಯಿತ್ತು, ನೋಡೋಕೆ ತುಂಬ ಭಯ ಆಗೋದು ಹೇಗೆ ಏನು ಅಂತ. ಬಟ್ ಇವಾಗ ರೋಡೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಘಾಟ್ ಸೆಕ್ಷನ್ ಅಂತ ನನಗಂತೂ ಅನಿಸೇ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಹಾಗೆ ನಾವು ಹೋಗಬೇಕಾದ್ರೆ ಅಲ್ಲೆಲ್ಲ ಸ್ವಲ್ಪ ಟ್ರಾಫಿಕ್ ಆಗಿಬಿಟ್ಟಿತ್ತು. ಅಲ್ಲೇ 1 ಅವರ್ ಅಷ್ಟು ನಮ್ಮ ಡ್ರೈವರ್ ಎಲ್ಲ ಅಲ್ಲೇ ಟ್ರಾಫಿಕಲ್ಲೇ ನಿಲ್ಲಿಸ್ಬಿಟ್ಟಿದ್ರು ಗಾಡಿನ ಎಲ್ಲನೂ. ಬಟ್ ತುಂಬಾ ಯಾಕಂದರೆ ಸೈಡಲ್ಲಿ ಎಲ್ಲೂ ಟರ್ನೇ ಮಾಡೋಕ್ಕಾಗಲ್ಲಲ್ವ ಘಾಟ್ ಸೆಕ್ಷನ್ ಅಂದರೆ. ಬಟ್ ಈ ಪ್ಲೇಸ್ ಮಾತ್ರ ಘಾಟ್ ಸೆಕ್ಷನ್ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿದೆ. ಯಾಕಂದರೆ ಎಲ್ಲ ಅದು ವಿಡಿಯೋ ಸರಿಯಾಗಿ ಮಾಡೋಕ್ಕಾಗಿಲ್ಲ, ಯಾಕಂದರೆ ಬಸ್ಸಲ್ಲಿ ಬರೋದ್ರಿಂದ ನಿಮಗೆ ವಿಡಿಯೋ ಕ್ಲಿಯರ್ ತೋರ್ಸೋಕ್ಕಿಲ್ಲ. ಫುಲ್ಲು ಜೋಗ್ ಫಾಲ್ ಯಾವ ಥರ ಇದೆ ಅದೇ ಥರ ಇದೆ ಇಲ್ಲೂ ಕೂಡ. ಹತ್ರದಲ್ಲಿ ನಾವು ಈ ಥರ ಪ್ಲೇಸ್ಗೆಲ್ಲ ಹೋಗ್ಬೇಕಾದ್ರೆ ಕಾರಲ್ಲೆಲ್ಲ ಹೋದಾಗ ನಾವು ಅದೆಲ್ಲ ಚೆನ್ನಾಗಿ ವೀಡಿಯೋ ಮಾಡ್ಬೋದು. ಬಟ್ ನಾವು ಬಸ್ಸಲ್ಲಿ ಹೋಗಿರೋ ಕಾರಣದಿಂದ ನಾನು ಅಷ್ಟೊಂದು ವೀಡಿಯೋ ಮಾಡೋಕ್ಕಾಗಿಲ್ಲ. ನೋಡಿ ಇದೆಲ್ಲ ಆಳವಾಗಿದೆ, ಕೆಳಗಡೆ ಎಲ್ಲ ನೋಡಿದ್ರೆ ಸ್ವಲ್ಪ ದೂರದಲ್ಲಿ ಅಷ್ಟು ಮಾತ್ರ ಇದೆ. ರೋಡ್ ಮಾತ್ರ ಸೂಪರಾಗಿದೆ, ಆ ಥರ ಭಯ ಪಡೋವಂಥದ್ದು ಏನಿಲ್ಲ. ಹಾಗೆ ಮಳೆ ಬಂದು ಅದಾಯಿತು ಇದಾಯಿತು ಅಂತ ನಾವೆಲ್ಲ ನ್ಯೂಸಲ್ಲೆಲ್ಲ ನೋಡ್ತೀವಲ್ಲ, ಆ ಥರ ಏನಿಲ್ಲ. ನೋಡಿ ಇದೆಲ್ಲ ಟ್ರಾಫಿಕ್ ಇದೆ, ನೋಡ್ಬೋದು ನೀವು. ಇಲ್ಲಿ ಶನಿವಾರ ಸಂತೆ ಅಂತ ನಡೀತಂತೆ, ಹಾಗಾಗಿ ಅಲ್ಲಿ ಸ್ವಲ್ಪ ಟ್ರಾಫಿಕ್ ಇದೆ. ಹಾಗೆ ಮುಂದೆ ಬರ್ತಾ ಬರ್ತಾ ಹೆಂಗೋ ಅದು ಮುಗಿಸ್ಕೊಂಡು ಬರ್ತಾ ಇದ್ವಿ. ನೋಡಿ ಸಕಲೇಶ್ಪುರ ಕಾಣಿಸ್ತಾ ಇದೆ ನಿಮಗೆ ಅಲ್ಲಿಂದಾನೆ. ಎಲ್ಲ ಚಿಕ್ಕ ಚಿಕ್ಕ ಮನೆ ಥರ ಕಾಣಿಸ್ತಾ ಇದೆ ನೋಡಿ, ದೂರದಿಂದ ನೋಡಿದ್ರೆ ಅದೇ ಥರ ಕಾಣುತ್ತಲ್ವಾ. ನೋಡಿ ಬಂದ್ವಿ, ಹಂಗೋ ಹೆಂಗೋ ಸಕಲೇಶ್ಪುರ ಬಂದ್ವಿ. ಹಾಯ್ ಫ್ರೆಂಡ್ಸ್, ನೀವೆಲ್ಲ ನೋಡಿದ್ರಲ್ವಾ, ನಿಮಗೂ ಇಷ್ಟ ಆದಲ್ಲಿ ಇದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.